ನಮಸ್ಕಾರ ಮ್ಯಾಮ್. ನಮಸ್ಕಾರ. ನ್ಯೂಸ್ ಸುದ್ದಿ ಕನ್ನಡಕ್ಕೆ ಸ್ವಾಗತ, ಆತ್ಮೀಯ ಸ್ವಾಗತ. ಬಹಳ ದಿನಗಳ ಒಂದು ಕನಸಿತ್ತು. ಸೊ ನಿಮ್ಮ ಸಂದರ್ಶನ ಆಗಿರ್ಬೋದು, ನಿಮ್ಮ ವಿಚಾರಧಾರೆಗಳು ಏನಿದೆ ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟ್ರೆಂಡ್ ಆಗ್ತಾ ಇದ್ದೀರಾ. ಸೊ ಈ ರೀತಿಯಲ್ಲಿ ನೋಡುವಾಗ ರಾಜಕೀಯದಲ್ಲೂ ಕೂಡ ನಿಮ್ಮನ್ನ ನೀವು ತೊಡಗಿಸಿಕೊಂಡವರ, ಈ ಎಲ್ಲಾ ವಿಷಯಗಳನ್ನು ತಗೊಳ್ಳುವಾಗ ರಾಜಕೀಯ ಅಂತ ಬಂದಾಗ ಮಹಿಳೆಯರ ಪಾತ್ರ ಎಲ್ಲೋ ಒಂದು ಕಡೆ ಅವರಿಗೆ ಒಂದು ಸಿಗುವಂತ ಮಾನ್ಯತೆ ಕಡಿಮೆ ಆಗ್ತಾ ಇದೆ ಅನ್ನೋ ತರ ಇದೆ. ನೀವು ಇದ್ರ ಬಗ್ಗೆ ಮಹಿಳೆಯಾಗಿ ಏನು ಹೇಳ್ತಿದ್ದೀರಾ? 1947ರಲ್ಲಿ ಸ್ವಾತಂತ್ರ್ಯ ಬಂತು. ಆ ಸ್ವಾತಂತ್ರ್ಯ ಬಂದ ನಾನು ಸ್ವಲ್ಪ ಸಮಯದ ನಂತರ ಮಹಿಳೆಯರ ಒಂದು ಕೆಲವೊಂದು ಇದರಲ್ಲಿ ಯಾವುದು ಶಾಸಕಾಂಗದಲ್ಲಿ, ಆ ಶಾಸಕಾಂಗ ಸಮಿತಿಯಲ್ಲಿ ಮಾತ್ರ ಅವರನ್ನು ತಗೊಳ್ತಾ ಇದ್ರು, ಕೆಲಸಕ್ಕೆ ಮಾತ್ರ ಬಳಸ್ತಾ ಇದ್ರು. ಅದರ ನಂತರ 1992ರಲ್ಲಿ 73 ಮತ್ತು 74 ಸಂವಿಧಾನದ ತಿದ್ದುಪಡಿ ಅಡಿಯಲ್ಲಿ ಅದು ಮಹಿಳೆಯರಿಗೆ ಒಂದು ಅದಕ್ಕೆ ಸ್ಥಾನಮಾನ ಕೊಡಬೇಕು ಅಂತ ಅದರಲ್ಲಿ ಬಂತು. ಆಗ ಬರುವಾಗ ಮಹಿಳೆಯರು ಹೆಚ್ಚು ತೊಡಗಿಸಿದ್ದು ಶುರುವಾದರು. ಆದರೆ ನಮ್ಮ ಭಾರತ ದೇಶದಲ್ಲಿ ಏಕೈಕ ಮಹಿಳಾ ಪ್ರಧಾನಿ ನಮ್ಮ ಇಂದಿರಾ ಗಾಂಧಿಯವರು. ಅವರು ಒಂದು ಎಲ್ಲರಿಗೂ ಒಂದು ಸ್ಫೂರ್ತಿ, ನನಗೂ ಸಹ ಅವರೇ ಸ್ಫೂರ್ತಿ ಅಂತ ಹೇಳ್ಬೋದು. ಹಾಗೆ ನೀವು ಹೇಳೋ ಮಹಿಳೆಯರಿಗೆ ಹೆಚ್ಚು ಸ್ಥಾನಮಾನ ಉಂಟು. ಹಾಗೆ ನೋಡಿದರೆ ಜಯಲಲಿತಾ ಅವರು ಎಷ್ಟೋ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ತಮಿಳುನಾಡಲ್ಲಿ. ಹಾಗೆ ಸುಷ್ಮಾ ಸ್ವರಾಜ್ ಮತ್ತು ಶೀಲಾ ದೀಕ್ಷಿತ್ ಅವರು ಮತ್ತು ಮಮತಾ ಬ್ಯಾನರ್ಜಿ, ಏನು ಬೇಡ, ಇತ್ತೀಚೆಗೆ ನಮ್ಮ ರಾಷ್ಟ್ರಪತಿ ಯಾರು, ದ್ರೌಪದಿ ಮುರ್ಮು, ಅದರಲ್ಲಿ ಯಾವುದೇ ಒಂದು ಜಾತಿ ಭೇದ ಧರ್ಮ ನೋಡದೆ ಅವರು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ. ಅಂದರೆ ಒಂದು ರಾಜಕೀಯದಲ್ಲಿ ಒಂದು ಮಹಿಳೆ ಒಂದು ದೇಶವನ್ನು ಆಳ್ಬೋದು ಅಂತ ಹೇಳಲಿಕ್ಕೆ ಇವರೆಲ್ಲ ಒಂದು ಉದಾಹರಣೆ. ಓಕೆ, ರಾಜಕೀಯಕ್ಕೆ ಒಲವು ಅನ್ನೋದು ಇದೇ ರೀತಿ ನಿಮ್ಮಲ್ಲಿ ಬಂತಾ? ನನ್ನಲ್ಲಿ ಆ್ಯಕ್ಚುಲಿ ರಾಜಕೀಯದಲ್ಲಿ ಒಲವು ಬಂದದ್ದು, ನಾನು ಸಣ್ಣದರಿಂದ ಸಮಾಜ ಸೇವೆ ಮಾಡೋದ್ರಲ್ಲಿ ನಂಗೆ ತುಂಬ ಒಂದು ಇಂಟ್ರೆಸ್ಟ್ ಇತ್ತು. ಸಣ್ಣದಿಂದ ನನಗೆ ತುಂಬ ಒಂದು 4 ಜನಕ್ಕೆ ಏನಾದರೂ ಉಪಕಾರ ಆಗಬೇಕು ನನ್ನಿಂದ. ನಾನು SLCಯಲ್ಲಿ ನಾನು ಶಾಲೆಯಲ್ಲಿರುವಾಗ NSS ಕ್ಯಾಂಪ್ ಅದೆಲ್ಲ ನಾನು ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿ ನಾನು ಲೀಡರ್ ಆಗಿರ್ತಿದ್ದೆ, ಶಾಲೆಯಲ್ಲಿ ಲೀಡರ್ ನಾನು. ಹಾಗೆ ನನಗೆಲ್ಲ ಒಂದು ಲೀಡರ್ಶಿಪ್ ಕ್ವಾಲಿಟಿ ನನಗೆ ಸಣ್ಣದಿಂದನೇ ನನ್ನಲ್ಲಿ ಇತ್ತು. ಹಾಗಾಗಿಬಿಟ್ಟು ಒಂದು ಸಲ 1984ರಲ್ಲಿ ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರಿಗೆ ಕಂಡಕ್ಟ್ ಮಾಡಿದರು ಎಲೆಕ್ಷನಿಗೆ. ಆಗ ನನ್ನ ತಂದೆ ನಾವು ತಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿದ್ದರು ನನ್ನ ತಂದೆ. ಆಗ ನಾವು ಚಿಕ್ಕಮಗಳೂರಿನಲ್ಲಿದ್ದೆವು. ಚಿಕ್ಕಮಗಳೂರಿಂದ 9 ಕಿಲೋಮೀಟರ್ ಒಳಗೆ ಎಮ್ಮೆದೊಡ್ಡಿ ಅಂತ ಒಂದು ಊರು, ಅಲ್ಲಿ ಫುಲ್ ಲಂಬಾಣಿಗಳು ಇರೋದು. ಅಲ್ಲಿ ಇಂದಿರಾ ಗಾಂಧಿಯವರು ಬಂದರು. ಆಗ ನಾನೊಂದು 3ನೇ ಅಥವಾ 4ನೇ ಕ್ಲಾಸ್ ಇರ್ಬೋದು ನನಗೆ ನೆನಪಿರುವ ಹಾಗೆ. ಆ ಇಂದಿರಾ ಗಾಂಧಿಯವರಲ್ಲಿ ಬರುವಾಗ ನಾವು ಶಾಲೆಯಿಂದ ಎಲ್ಲ ಮಕ್ಕಳೆಲ್ಲ ಹೋಗ್ಲಿಕ್ಕೆ ಹೇಳಿದರು. ನಾವೆಲ್ಲ ಹೋಗುವಾಗ ಈಗಿನಷ್ಟು ತುಂಬ ಒಂದು ಇದೆ ಪ್ರೊಟೆಕ್ಷನ್ ಎಲ್ಲ ಇರಲಿಲ್ಲ. ಆಗ ಎಲ್ಲರ ಹತ್ರನೂ ಮಾತಾಡ್ತಿದ್ರು ಅವರು. ಅದನ್ನು ನನಗೆ ನೋಡಿ ಆಗ ನನ್ನ ತಲೆಯಲ್ಲಿ ಒಂದು ಕೂತ್ಕೊಂಡಿತ್ತು, ನಾನೊಂದು ಇಂದಿರಾ ಗಾಂಧಿ ಆಗಬೇಕು. ನಾನು ಮನೆಗೆ ಬಂದು ನನ್ನ ತಂದೆ ಹತ್ರ ಹೇಳಿದೆ, ನನಗೆ ತುಂಬ ಒಂದು ಅವರ ಕೆಲಸ, ಅವರೊಂದು ಎಲ್ಲರ ಹತ್ರನೂ ಮಾತಾಡೋ ಒಂದು ಪ್ರೀತಿ, ಅಂದರೆ ಪ್ರತಿಯೊಬ್ಬರು ಅಲ್ಲಿ ಹಾಗೆ ಅಂತ ಅವರು ಭಿಕ್ಷುಕರಾಗಿದ್ದರು, ಅವರೊಂದು ಇದು ಅವರ ಹತ್ರ ಇರಲಿಲ್ಲ. ನಾನು ಕಂಡ ಇಂದಿರಾ ಗಾಂಧಿ ಇದು, ಅವರು ಎಲ್ಲರನ್ನೂ ಕರೆದು ಪ್ರೀತಿಯಿಂದ ಮಾತಾಡ್ತಿದ್ದು ಪ್ರತಿಯೊಬ್ಬರ ಹತ್ರನೂ. ನಂಗೆ ಅದನ್ನು ಕಂಡು ತುಂಬ ಒಂದು ಖುಷಿಯಾಯಿತು. ಹಂಗೆ ಮನೆಗೆ ಬಂದು ತಂದೆ ಹತ್ರ ಕೇಳಿದೆ ನಾನು, ಅಪ್ಪ ನಾನು ಕಲಿತು ತುಂಬ ಇಂಜಿನಿಯರ್ ಡಾಕ್ಟರ್ ಎಲ್ಲ ಆಗೋದಿಲ್ಲ, ನಾನು ಇಂದಿರಾ ಗಾಂಧಿ ಆಗ್ತೇನೆ ಎಂದೆ. ಆಗ ನನ್ನ ತಂದೆ ಹೇಳಿದರು, ನೀನು ಭ್ರಷ್ಟಾಚಾರ ಇರುವ ಇದಾಗ್ತೀಯ, ರಾಜಕೀಯದಲ್ಲಿ ಆಗ್ತೀಯಾ ಅಥವಾ ಒಳ್ಳೆಯ ಒಂದು ಇದರಲ್ಲಿ ರಾಜಕೀಯ ನಿಮಗೆ ತಗೊಳ್ಬೇಕಾ ನೀನು ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿ ನನಗೆ ಇಂದಿರಾ ಗಾಂಧಿ ಆಗಬೇಕು ಅಂತ ಹೇಳಿದೆ. ಆಗ ನನ್ನ ತಂದೆ ಹೇಳಿದರು, ಯಾವಾಗಲೂ ರಾಜಕೀಯ ಅಂತ ಹೇಳಿದರೆ ಸತ್ಯ ನ್ಯಾಯ ನಿಷ್ಠೆ ಧರ್ಮದಲ್ಲಿ ಹೋಗುವಾಗ ಆ ರಾಜಕೀಯ ಹೋಗ್ತೀವಲ್ಲ ಅದು ಇತಿಹಾಸ ಬರೀತದೆ. ಅದೇ ನಾವು ಭ್ರಷ್ಟಾಚಾರದಲ್ಲಿ ಹೋಗ್ಬೋದು, ಆದರೆ ಅದು ಅಲ್ಲಿಗೆ ಹೋಗ್ಬೋದು, ಮುಂದೆ ಹೋಗ್ಬೋದು, ಆದರೆ ಅಲ್ಲಿಗೆ ತಡೆ ಆಗ್ತದೆ. ನನ್ನ ತಂದೆ ಆಗ ಹೇಳಿದ ಮಾತು ನನಗೆ ತಲೆಯಲ್ಲಿ ತುಂಬ ಅದೇ ವಿಷಯ ಇತ್ತು. ಆದರೆ ನನಗೆ ಬೇಗ ಮದುವೆ ಮಾಡಿಕೊಟ್ರು. ಬೇಗ ಮದುವೆ ಮಾಡಿಕೊಟ್ಟ ನಂತರ ನನ್ನ ರಾಜಕೀಯ ನಾನು ಏನು ಆಸೆ ಇತ್ತು ಅದು ಕನಸು. ಆದರೆ ನಾನು ಮದುವೆ ಆದ ನಂತರನೂ ನಾನು ಮಂಗಳೂರಿನಲ್ಲಿ ನನ್ನಿಂದ ಆಗುವುದೆಲ್ಲ ಎಷ್ಟೋ ಜನಕ್ಕೆ ನನ್ನಿಂದ ಆಗೋದು ರೇಷನ್ ಕಾರ್ಡ್ ಆಗಲಿ ಅದೆಲ್ಲ ಕಾರ್ಪೊರೇಷನಿಗೆ ಹೋಗಿಲ್ಲ ಮಾಡಿಸಿ ಎಲ್ಲ ಕೊಡುವ, ಬೇರೆಯವರೊಟ್ಟಿಗೆ ಸೇರಿ ಹೇಗೆ ಮಾಡ್ಬೋದು, ಪೆನ್ಷನ್ ನಿಂತಿದೆ ಆ ಪೆನ್ಷನನ್ನು ಹೇಗೆ ತರಿಸ್ಬೋದು ಹಾಗೆಲ್ಲ ಮಾಡ್ತಾಯಿದ್ದೆ. ಸಣ್ಣ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾಯಿದ್ದೆ. ಈಗ ಮಾಡ್ತಾ ಇರುವಾಗ ಸಾಧಾರಣ ನಾನು ರಾಜಕೀಯಕ್ಕೆ ನಾನು ಬಂದ ತಡವಾಯಿತು. ಆದರೆ ನಾನೀಗ ಇರುವಾಗ ನಾನು ಸಮಾಜ ಸೇವೆ ಮಾಡ್ತಾ ಇರುವಾಗ ಸಮರ್ಥ್ ಭಟ್ ಅಂತ ಯೂತ್ ಕಾಂಗ್ರೆಸ್ಸಲ್ಲಿ ಒಬ್ಬ ಇದ್ದ, ಅವನು ನನ್ನ ಮಗನ ಫ್ರೆಂಡ್. ಆಗ ಅವನು 2018ರಲ್ಲಿ ಚುನಾವಣೆ ಆಯಿತು, ಮಿಥುನ್ ರೈ ಅವರದ್ದು ಎಲೆಕ್ಷನ್. ಆಗ ನಮ್ಮ ಮನೆಗೆ ಬಂದ, ನನ್ನ ಮಗನೊಟ್ಟಿಗೆ ಬಂದು ನನಗೆ ಕೇಳಿದ, ನೀವು ಎಲೆಕ್ಷನ್ ಕ್ಯಾಂಪೇನಿಗೆ ಬರಬೇಕು ಮೇಡಮ್ ಅಂತ ಕೇಳಿದೆ. ಆಗ ನಾನು ಹೇಳಿದೆ ಕಾಂಗ್ರೆಸ್ ಪಾರ್ಟಿಯಿಂದ. ನನಗೆ ಭಾಳ ಖುಷಿಯಾಯಿತು, ಯಾಕಂದ್ರೆ ನನ್ನ ಮನಸ್ಸಲ್ಲಿ ಒಂದು ಉಂಟಲ್ಲ ಅದು ಸ್ವಲ್ಪ ಆಗ ಚಿಗುರುಡಿತ್ತು. ಆಗ ನಾನು ಹೇಳಿದೆ, ನಾನು ಆಯ್ತು ನಾನು ಬರ್ತೇನೆ, ಯಾವುದೇ ಹಿಂದೆ ಮುಂದೆ ನೋಡಿದೆ ನಾನು ಅವನೊಟ್ಟಿಗೆ ಹೋದೆ.
ಹೋಗುವಾಗ ಅಲ್ಲಿ ನನಗೆ ಹೋದ ಯಾವುದು ನಮ್ಮ GSP ಕಾಲೋನಿಯಲ್ಲೇ ಹೋದೆ. ಅಲ್ಲಿ ಹೋಗುವಾಗ ಏನೆಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ನಿಜವಾಗ್ಲೂ ಬೇರೆಯವರು ಇದರಿಗಿದ್ದಿದ್ರೆ ಖಂಡಿತ ಮುಂದಿನ ದಿನ ಹೋಗ್ತಿರ್ಲಿಲ್ಲ. ನಾನು ಹೋಗುವಾಗ ನಾಯಿ ಬಿಡ್ತಿದ್ರು ಕಾಂಗ್ರೆಸ್ನವರು ಅಂದ ತಕ್ಷಣ ನಾಯಿ ಬಿಟ್ಟರು. ಮತ್ತು ಸುಮಾರು ಎಂತೆಲ್ಲ ಉಪದ್ರ ಕೊಡ್ಲಿಕ್ಕಾಗ್ತದೆ ಎಲ್ಲ ಉಪದ್ರ ಕೊಡ್ಲಿಕ್ಕೆ ಶುರು ಮಾಡಿದ್ರು. ನನಗೆ ಚಾಲೆಂಜಿಂಗ್ ಅಂತ ತುಂಬ ಇಷ್ಟ ಮೊದಲಿಂದನೂ. ನಾನು ಮನೆಗೆ ಬಂದು ಹೇಳಿದೆ ಹೀಗೆ, ನನ್ನ ಗಂಡ ಆಗ ಬೇಡ ಹೋಗೋದು ಅಂದರು. ನಾನು ಹೋಗ್ತೇನೆ. ನೆಕ್ಸ್ಟ್ ಡೇನೇ ಹೋದೆ ನಾನು. ಹಾಗೆ ನಾನು ನಾನು ಕಾಂಗ್ರೆಸ್ಸಿಗೆ ಹಾಗೆ ಎಲೆಕ್ಷನ್ ಆದ ನಂತರ ನಾನು ಕಾಂಗ್ರೆಸ್ಸಿಗೆ ಜಾಯ್ನ್ ಆದೆ. ಆ ಕಾಂಗ್ರೆಸ್ಸಿಗೆ ಜಾಯ್ನ್ ಆಗುವಾಗ 2019ರಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಬಂತು. ಆಗ ನನಗೆ JR ಲೋಬೋ ಅವರು ಕರೆದು ಡೊಂಗರ್ಕೇರಿ 42ನೇ ವಾರ್ಡ್ಗೆ ನಿಲ್ತಿಯಮ್ಮ ನನಗೆ ಆಪ್ಷನ್ ಕೊಟ್ಟರು. 3 ವಾರ್ಡು, ಮಣ್ಣಗುಡ್ಡೆ, ಡೊಂಗರ್ಕೇರಿ, ಸೆಂಟ್ರಲ್, ಯಾವುದು ಇದು ಮಾಡ್ತೀರಾ ಅದರಲ್ಲಿ ನಿಲ್ಲಿ ನೀವು ಅಂತ ಹೇಳಿದರು. ನಾನು ಹೇಳಿದೆ ನಾನು ಮನೆಯಲ್ಲಿ ಹೋಗಿ ಕೇಳಿ ಹೇಳ್ತೇನೆ. ಮನೆಯಲ್ಲೆಲ್ಲ ನಾನು ಇದು ಮಾಡಿದೆ. ಮಾಡುವಾಗ ಡೊಂಗರ್ಕೇರಿನೇ ಆಗ್ಬೋದು ಅಂತ ನಾನು ಚಾಯ್ಸ್ ಮಾಡಿದೆ ಡೊಂಗರ್ಕೇರಿ. ಆಗ ನನ್ನ ಮನೇಲಿ ಹೇಳಿದರು ನೀನು ವಿನ್ ಆಗ್ತೀಯ ಅಂತೇಳಿ ನಿಲ್ಬೇಡ, ಯಾಕಂದರೆ ಅದು ಅಷ್ಟು ಟಫ್ ವಾರ್ಡ್, ಆದರೆ ನೀನು ಕಂಡಕ್ಟ್ ಮಾಡು ನಮ್ಮದೆಲ್ಲ. ಅಂದರೆ ನಂಗೆ ಮನೇಲಿ ಸಹ ಸಪೋರ್ಟ್ ಇತ್ತು ಎಲ್ಲರದ್ದು. ಆಗ ಮನೇಲಿ ಸಪೋರ್ಟ್ ಇರುವಾಗ ನಾನು ಹೋಗಿ ಚುನಾವಣೆಗೆ ಎದುರಿಸಲಿಕ್ಕೆ ಇದು ಮಾಡಿದೆ. ಕ್ಯಾಂಪೇನಿಂಗ್ ಸ್ಟಾರ್ಟ್ ಆಯಿತು. ಕ್ಯಾಂಪೇನಿಂಗ್ ಸ್ಟಾರ್ಟ್ ಆಗುವಾಗ ಮೊದಲ ದಿನವೇ ನಾನು 7:30 ಗಂಟೆಗೆ ಬೆಳಿಗ್ಗೆ ಬೇಗ ಎದ್ದು ಹೋಗಿ ಎಲ್ಲೆಲ್ಲಿ ಯಾವ ಒಂದು ಬೂತ್ಗಳಿಗೆ ಹೋಗುವಾಗ ಹೋದ ತಕ್ಷಣ ಒಬ್ಬರು ಬಿಸಿ ನೀರು ಹಿಡ್ಕೊಂಡು ಬಂದಿದ್ದಾರೆ ನನಗೆ ಬಿಸಾಡಲಿಕ್ಕೆ. ಅವ ಹೇಳ್ತಾನೆ ನೀವು ಹೆಣ್ಣಾಗಿದ್ದರಿಂದ ನಾನು ನಿಮ್ಮನ್ನು ಬಿಟ್ಟೆ, ಇಲ್ಲದಿದ್ದರೆ ಈ ಬಿಸಿನೀರು ನಿಮ್ಮ ಮುಖಕ್ಕೆ ಏರಿಸ್ತಿದ್ದೆ ಅಂತ. ಅಂದರೆ ಅಂತೆಲ್ಲ ಉಪದ್ರ ಕೊಟ್ಟಿದ್ದಾರೆ. ಆಮೇಲೆ ತಾವರು ಹಿಡ್ಕೊಂಡು ಬರೋದು ಒಬ್ಬರು ನನ್ನ ನೋಡಿದ ತಕ್ಷಣ, ಅಂದರೆ ಗೇಟ್ ಒಳಗಡೆ ಬರಬಾರ್ದು ನೀವು ಅಂಥೇಳಿ ತುಂಬ ಟಾರ್ಚರ್ ಕೊಟ್ಟರು. ಒಂದೊಂದು ದಿನ ಉಂಟಲ್ಲ ನಾನು ಕ್ಯಾಂಪೇನಿಂಗ್ ಮಾಡಿದ್ದು, ಅದು ಬೇರೆಯವರು ನನ್ನ ಸ್ಥಾನದಲ್ಲಿ ಖಂಡಿತ ಇದು ಚುನಾವಣೆ ಬೇಡ ನನಗೆ ಅಂತ ಬಿಡ್ತಿದ್ರು. ಅದಾಯಿತು. ನಂತರ ನಾವು ಕೆಲವು ಕಾರ್ಯಕ್ರಮ ಮಾಡಲಿಕ್ಕಿತ್ತು. ಆ ಕಾರ್ಯಕ್ರಮ ಮಾಡುವಾಗ ಸುಮ್ಮನೆ ಉಪದ್ರ ಕೊಟ್ಟು ಪೊಲೀಸ್ನವ್ರನ್ನೆಲ್ಲ ಕರೆಸೋದು. ಅದು ಸಹ ಹೆದರಲಿಲ್ಲ, ಯಾಕೆಂದರೆ ನನಗೆ ನಾಯಕರು ತುಂಬ ಎಲ್ಲ ಬೆಂಬಲ ಕೊಡ್ತಿದ್ರು. ಯಾವುದೇ ಸಂದರ್ಭದಲ್ಲಿ ನನ್ನನ್ನು ಬಿಟ್ಟು ಕೊಡಲಿಲ್ಲ. ಹಾಗಾಗಿಬಿಟ್ಟು ನನಗೆ ಚಾಲೆಂಜಿಂಗ್ ಇಷ್ಟ ಇದ್ದ ಕಾರಣ ನಾನು ಸಾಧಾರಣ ಎಲ್ಲನೂ ಎದ್ದು ಫೇಸ್ ಮಾಡಿದೆ. ಹಾಗಾಗಿಬಿಟ್ಟು ನನಗೆ ರಾಜಕೀಯ ಇನ್ನಷ್ಟು ನನಗೆ ಅವ್ರು ಹಾಗೆ ಮಾಡಿದ್ರಿಂದ ನನಗೆ ಇನ್ನಷ್ಟು ಧೈರ್ಯ ಬಂತು. ಓಕೆ, ಅವರು ಹೇಳ್ತಾ ಇರುವಾಗ ಮತ್ತೊಂದು ವಿಚಾರಕ್ಕೆ ನೀವು ಹೇಳಿದ್ರಿ ರೋಲ್ ಮಾಡೆಲ್ ಇಂದಿರಾ ಗಾಂಧಿ ಆದರು, ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ, ಆದರೆ ನಿಮ್ಮ ಸಮುದಾಯವನ್ನು ಏನು ಗೌಡ ಸಾರಸ್ವತ ಇದು ಬ್ರಾಹ್ಮಣ ಸಮುದಾಯ ಮತ್ತು ಕಾಂಗ್ರೆಸ್ ಅನ್ನೋದು ಯಾಕೆ ಇಷ್ಟೊಂದು ಇದು ನಿಮಗೆ ಯಾಕೆ ಅದೇ ಬೇಕು ಅನ್ನುವಂಥ ಹಠದಲ್ಲಿ ನೀವು ಇನ್ನಷ್ಟು ದಾರಿ ಮುಂದುವರಿದ್ರಿ? ಭಾಳ ಒಳ್ಳೆಯ ಕ್ವಶನ್ ಕೇಳಿದ್ದೀರಾ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನೊಂದು ಬ್ಯೂಟಿಷಿಯನ್. ಹಾಗೆ ನಾನು ಬ್ಯೂಟಿಷಿಯನ್ಗೆ ಹೋಗುವಾಗ ಸಹ ನನ್ನನ್ನು ಕೇಳ್ತಾರೆ ನೀವು ಯಾಕೆ ಕಾಂಗ್ರೆಸ್ಸಿಗೆ ಓದೋದು ಅಂತ ಕೇಳ್ತಾರೆ. ಆದರೆ ನಾನು ಇವತ್ತು ಅದಕ್ಕೆ ಉತ್ತರ ಕೊಡ್ತೇನೆ. ಕಾಂಗ್ರೆಸ್ಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಒಂದು ನಾಯಕರು ತುಂಬ ಕೊಡುಗೆ ಕೊಟ್ಟಿದ್ದಾರೆ. ಅದು ಜನ ಅದನ್ನು ಮರ್ತಿದ್ದಾರೆ. ಒಂದು ಶ್ರೀನಿವಾಸ್ ಮಲ್ಯ ಫಸ್ಟ್ MP ಆಗಿದ್ದರು, ಹಾಗೆ ಸದಾಶಿವ ಭಂಡಾರಿ, ಹಾಗೆ ಮಣೇಲಿ ಶ್ರೀನಿವಾಸ್ ನಾಯಕ್ ಮತ್ತು ಬಂಟ್ವಾಳ ವೈಕುಂಠ ಬಾಳಿಗ, ಇವರೆಲ್ಲ ಮೇಯರ್ ಆಗಿದ್ದವರು, ಫಸ್ಟ್ MLA ಎಲ್ಲ ನಮ್ಮ ಜಾತಿಯ ಕೊಡುಗೆ ತುಂಬ ಉಂಟು. ಶ್ರೀನಿವಾಸ್ ಮಲ್ಲನವರೇ ತಗೊಳ್ಳಿ ನೀವು. ರಾಷ್ಟ್ರೀಯ ಹೆದ್ದಾರಿ, NMPT, ಬಂದರ್, ಏರ್ಪೋರ್ಟ್ ಎಲ್ಲ ಮಾಡಿದೆ ಯಾರು? ಶ್ರೀನಿವಾಸ್ ಮಲ್ಯ. ಆದರೆ ಜನ ನಮ್ಮವರು ಅಂತ ಮಾಡ್ತಾರೆ, ಅದನ್ನು ಮರ್ತಿದ್ದಾರೆ ಈಗ. ಅದಕ್ಕೆ ನಾನು ಅವರೆಲ್ಲ ಒಂದು ಸ್ಫೂರ್ತಿ. ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಮದುವೆಯಾಗಿ ಬರುವಾಗಲೇ ನನಗೆ ಒಂದು ಬಹಳ ಖುಷಿಯಾಗಿತ್ತು. ನಾನು ಫಸ್ಟಿಗೆ ಬರುವಾಗ ನನಗೆ ಓಟ್ ಇದಿರಲಿಲ್ಲ, ಆದರೆ ನಾನು ಓಟ್ ಹಾಕಿದ್ದೇನೆ. ಹೀಗಾಗಿ ನಾವೇ ಹಿಡಿದು ಹಾಕ್ತೇವೆ. ಆದರೆ ನನ್ನ ನಾದಿನಿ ಓಟನ್ನು ನಾನು ಆಗ ಹಾಕಿದ್ದೇನೆ. ಆಗ ಹಾಕಿದ್ದೆ ಯಾವುದಕ್ಕೆ? ಕಾಂಗ್ರೆಸ್ಸಿಗೆ. ಅದಕ್ಕೆ ಸಹ ಒಂದು ಕಾರಣ ಉಂಟು. ನಾನು ಮದುವೆಯಾಗಿ ಬಂದ ನನಗೆ ಇನ್ನೊಂದು ವಿಚಿತ್ರ ಅಂದರೆ, ನಾನು ಮದುವೆಯಾಗಿ ಬಂದ ಮನೆ ಉಂಟಲ್ಲ, ನನ್ನ ಮಾವ ಫ್ರೀಡಮ್ ಫೈಟರ್ ಆಗಿದ್ದರು. ಅವರು 6 ತಿಂಗಳ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ 6 ತಿಂಗಳ ಜೈಲು ವಾಸ ಅನುಭವಿಸಿದರು. ಆಗ ನನ್ನ ಅತ್ತೆ ನನಗೆ ಮನೆಗೆ ಬಂದ ತಕ್ಷಣ ಹೇಳೋದು ನನಗೆ ಭಾಳ ಖುಷಿಯಾಯಿತು. ಯಾಕೆಂದರೆ ರೋಗಿ ಬಯಸಿದ್ದು ಹಾಲುವನ್ನು, ವೈದ್ಯ ಹೇಳಿದ್ದು ಹಾಲುವನ್ನು ಹಾಗೆ ಆಯಿತು ನನಗೆ. ಇಲ್ಲಿ ನನಗೆ ಒಂದು ಖಂಡಿತ ಅವಕಾಶ ಉಂಟು. ಹಾಗೆ ನನ್ನ ಅತ್ತೆ ಒಂದೇ ಹೇಳಿದರು, ನಾವು ಏನು ಅನ್ನ ತಿಂತಾ ಇದ್ದೇವೆ ಇವತ್ತು, ಅದು ನಿನ್ನ ಮಾವ ಒಂದು ಜೈಲಲ್ಲಿದ್ದು ಬಂದಿದ್ದು ನಮಗೆ ನಮ್ಮ ಅತ್ತೆಗೆ ಪೆನ್ಷನ್ ಬರ್ತಾಯಿತ್ತು. ಹಾಗಾಗಿಬಿಟ್ಟು ನನ್ನ ಅತ್ತೆ ಹೇಳಿದರು, ನಾವು ಕಾಂಗ್ರೆಸ್ಸಿಗೆ ನೀನು ಇದು ಮಾಡಬೇಕು. ಅದು ಈಗ ಅವ್ರ ಜೀವಂತಾಗಿಲ್ಲ, ಆದರೆ ಅವ್ರು ನನಗೆ ಆಗ ನಮ್ಗೆ ಅಂದರೆ ಒಂದು ಸಣ್ಣ ಏಜಲ್ಲಿ ನಮ್ಗೆ ಏನು ತಲೆಗೆ ಹೋಗ್ತದೆ ಅದು ಯಾವಾಗಲೂ ಒಂದು ತಲೆಯಿಂದ ಹೊರಗೆ ಹೋಗೋದಿಲ್ಲ. ಸಾಮಾಜಿಕ ಒಲವು ಅನ್ನೋದು ಕೆಲವರಿಗೆ ಏನಂತ ಹೇಳಿದ್ರೆ ಪ್ಯಾಷನ್ ಅಂತ ಅನಿಸುತ್ತೆ, ಕೆಲವರಿಗೆ ಏನಂತ ಹೇಳಿದ್ರೆ ಸೆಲ್ಫಿಗಳು ಅಂತ ಅನಿಸುತ್ತೆ, ಕೆಲವರಿಗೆ ಏನಂತ ಅನಿಸುತ್ತೆ ಅಂತ ಹೇಳಿದ್ರೆ ಇಲ್ಲ ನಾನೊಂದು ಪ್ರಚಾರಕ್ಕೆ ಬರಬೇಕು ಅನ್ನುವಂಥ ಒಂದು ಮಾತು. ಆದರೆ ನಿಮ್ಮ ಒಂದು ಚಿಂತನೆಯಲ್ಲಿ ಅದು ಯಾವುದು ಕಾಣಿಸ್ಕೊಳ್ತಾ ಇಲ್ಲ.
ಹಾಗಿರುವಾಗ ಇದನ್ನು ಹೇಗೆ ಚಾಲೆಂಜ್ ಆಗಿ ಸ್ವೀಕರಿಸ್ಕೊಳ್ತಾ ಇದ್ದೀರಾ? ಇದು ಹೇಗೆಂದರೆ ನೋಡಿ, ಹಾಗೆ ನನಗೆ ಈಗ ಸಹ ಹೇಳ್ತಾರೆ ಏನಂತ ಹೇಳಿದರೆ, ನಾನು ನೀವು ನೋಡಿರ್ಬೋದು ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ನಾಗಲಿ ಪ್ರತಿಯೊಂದರಲ್ಲಿ ನಾನು ಅದೇ ಪ್ರಚಾರಕ್ಕೆ ಅಂತ ಹೇಳ್ತಾರೆ ಜನ. ಆದರೆ ಖಂಡಿತ ಹೇಳ್ತೇನೆ, ನಾನಿದು ಪ್ರಚಾರಕ್ಕೋಸ್ಕರ ನಾನು ಅದನ್ನು ಅಪ್ಲೋಡ್ ಮಾಡ್ತಾ ಇಲ್ಲ. ನಾನು ಮಾಡಿದ ಕೆಲಸವನ್ನೇ ನಾನು ಅಲ್ಲಿ ಹಾಕಿದ್ದೇನೆ ಶಿವೈ, ಅಥವಾ ನೀವು ಮಾಡಿದ ಕೆಲಸವನ್ನು ನಾನು ಅಲ್ಲಿ ಹಾಕಲಿಲ್ಲ. ಮತ್ತು ಯಾರದೇ ಒಂದು ಹೋರಾಟಕ್ಕೆ ನಾನು ಹೋಗುವಾಗ ಅವರಿಗೆ ಬೆಂಬಲ ಕೊಡ್ತಾ ಇದ್ದೇನೆ, ಯಾವ ಒಂದು ಇದರಿಂದ ಹೋಗ್ತೇನೆ ನಾನು ಸಂಘಟನೆಯಿಂದ, ಅವರ ಹೆಸರು ಹಾಕಿ ಅವರ ಬೆಂಬಲಕ್ಕೆ ನಾನು ಹೋಗ್ತಾ ಇದ್ದೇನೆ ಅಂತ ಹಾಕ್ತೇನೆ. ಅದು ಸಹ ನೋಡಿರ್ಬೋದು ನೀವು. ಹಾಗೆ ನನಗೆ ಇನ್ನು ಹೋರಾಟ ಅಂದರೆ ಕಾಂಗ್ರೆಸ್ ಅಂದರೆ ಒಂದು ಹೋರಾಟ. ಕಾಂಗ್ರೆಸ್ ಅಂದರೆ ಹೋರಾಟದಿಂದನೇ ಇಷ್ಟೆಲ್ಲ ಈಗ ನಾವೇನು ಇವತ್ತು ಒಂದು ಸಂವಿಧಾನದ ಅಡಿಯಲ್ಲಿ ನಾವು ಇದ್ದೇವೆ ಅಂದರೆ ಅದೊಂದು ಕಾಂಗ್ರೆಸ್ಸಿನ ಹೋರಾಟದಿಂದನೇ ಬಂದದ್ದು ಅಂತ ಹೇಳ್ಬೋದು. ಹಾಗೆ ನನಗೆ ಒಂದು ಹೋರಾಟ ಅಂದರೆ ಎಲ್ಲೇ ಆಗಲಿ ಜನಪರ ಹೋರಾಟಗಳಿದ್ದರೆ ನನ್ನನ್ನು ಆಮಂತ್ರಣ ಮಾಡಬೇಕಂತಿಲ್ಲ, ನಾನು ಹೋಗಿ ಜಾಯ್ನ್ ಆಗ್ತೇನೆ. ಎಷ್ಟು ಹೋರಾಟಗಳಲ್ಲಿ ಇಲ್ಲಿ ತನಕ ಭಾಗವಹಿಸಿದಿರೋ ಒಂದು ಅಂದಾಜು? ಸಾಧಾರಣ ಲೆಕ್ಕ ಇಲ್ಲ, ಯಾಕೆಂದರೆ ಸಾಧಾರಣ ಒಂದು ನಾನೊಂದು ರಾಜಕೀಯಕ್ಕೆ ಬಂದು 6 ವರ್ಷ ಆಯಿತು. ಆ 6 ವರ್ಷದಲ್ಲಿ ನಾನು ಎಲ್ಲಿ ಕೆಲವು ಕಡೆ ನನ್ನನ್ನು ಕರೀತಾರೆ, ಕೆಲವು ಕಡೆ ಕರೀದಿ ನಾನು ನೋಡುವಾಗ ನಾನು ಯಾವುದೇ ಜಾತಿ ಆಗಲಿ ಧರ್ಮ ಇದನ್ನು ನಾನು ನೋಡುವುದಿಲ್ಲ. ಯಾಕೆಂದರೆ ನಾನೊಂದು ಅಪ್ಪಟ ಒಂದು GSB ಒಂದು ಮಹಿಳೆ. ಆದ್ದರಿಂದ ನಾನು ಎಲ್ಲ ನಮ್ಮ ಜಾತಿಯ ನಮ್ಮ ಧರ್ಮದ ಎಲ್ಲ ಪೂಜೆ ಪುರಸ್ಕಾರಗಳನ್ನು ನಾನು ಅದಕ್ಕೆ ಗೌರವ ಕೊಟ್ಟು ಪೂಜೆ ಮಾಡ್ತೇನೆ. ಹಾಗೆ ಬೇರೆ ಧರ್ಮದ ಆಚರಣೆಗಳನ್ನು ನಾನು ಗೌರವಿಸ್ತೇನೆ. ಹಾಗಿರುವಾಗ ಎಲ್ಲಿ ಯಾವುದೇ ಒಂದು ಹೆಣ್ಣು ಮಗಳಿಗೆ ಆಗಲಿ ಯಾರಿಗೆ ಒಂದು ಅನ್ಯಾಯ ಆಗುವಾಗ ನಾವು ಅದಕ್ಕೆ ಹೋಗಿ ಅವರೊಟ್ಟಿಗೆ ನಮ್ಮ ಒಂದು ಬೆಂಬಲ, ನಮಗೇನು ಫುಲ್ ಅವರಿಗೇನು ನ್ಯಾಯ ಕೊಡ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ಅವರಿಗೊಂದು ಬೆಂಬಲವಾಗಿ ಬಿಲ್ಕಿಸ್ ಬಾನು ಅವರದ್ದೊಂದು ಇದಾಯಿತು, ನೀವು ನೋಡಿದ್ದೀರಾ ಅತ್ಯಾಚಾರ. ಆಗ ಫುಲ್ ಅಲ್ಲಿ ಪೂರ್ತಿ ಇದ್ದವರೆಲ್ಲ ಮುಸ್ಲಿಂ ಮಹಿಳೆಯರು ನಡೀತಾ ಇತ್ತು. ನಾನು ಆ ರೋಡಿಂದ ಕಾರಲ್ಲಿ ಹೋಗ್ತಾ ಇರುವಾಗ ನೋಡಿದೆ, ಕಾರನ್ನು ಅಲ್ಲೇ ನಿಲ್ಲಿಸಿ ಅವರಿಗೆ ಹೋಗಿ ಬೆಂಬಲ ಸೂಚಿಸಿದೆ. ಹಾಗೆ ನನಗೆ ಈಗ ಮೊನ್ನೆ ಒಂದು ದಲಿತ ಹೆಣ್ಣು ಮಗಳಿಗೆ ಇತ್ತೀಚೆಗೆ ಇದು ಮೊನ್ನೆ ಆದದ್ದು, ಆ ಹೆಣ್ಣು ಮಗಳಿಗೆ ಒಂದು ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಹಾಗೆ ಸಹ ನಾನು ಅವರೊಟ್ಟಿಗೆ ಹೋಗಿ ನಾನು ಸಹ ಸೇರಿದ್ದೇನೆ. ಹಾಗೆ ಎಲ್ಲಿ ನ್ಯಾಯ ಸಿಗ್ತದೋ ಅದು ಸೆಕೆಂಡ್ರಿ, ಆದರೆ ನಮ್ಮ ಒಂದು ಬೆಂಬಲ, ಯಾಕಂದ್ರೆ ನಾವು ಒಂದು ಹೆಣ್ಣಾಗಿ ಹೆಣ್ಣು ತನಕ್ಕೆ ಒಂದು ಏನು ಇರ್ತದೆ ಅಂದರೆ ಒಂದು ಹೆಣ್ಣು ಅಂತ ಹೇಳಿದರೆ ನೀವೊಂದು ಕೇಳಿರ್ಬೋದು. ಯಾಕೆಂದರೆ ಅವಳು ಮನೆ ಒಂದು ಕೆಲಸ ಮಾಡಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವಳು ಹೋಗುವಾಗ ಎಷ್ಟು ಕಷ್ಟ ಇರ್ತದೆ. ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ಶಯನೇಶು ರಂಭ ರೂಪೇಶು ಲಕ್ಷ್ಮಿ ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆ ಇದ್ದಾಳೆ. ಯಾಕೆ ಅವ್ರ ಮನೆಯದೊಂದು ಎಲ್ಲ ಜವಾಬ್ದಾರಿಯನ್ನು ಮಾಡಿ ಒಂದು ದೇಶವನ್ನು ನಡೆಸ್ಬೋದು ಅನ್ನೋದನ್ನು ಇತ್ತೀಚಿನ ಸಮಾಜದಲ್ಲಿ ತೋರಿಸಿಕೊಡ್ತಾ ಇದ್ದಾಳೆ ಹೆಣ್ಣು. ಖಂಡಿತವಾಗ್ಲೂ ಬಹಳ ಒಂದು ಅತ್ಯುತ್ತಮವಾದ ಮಾತು. ಬೆಂಬಲ ಅಂತ ಹೇಳುವಾಗ ನೀವು ಎಲ್ಲರಿಗೂ ಕೂಡ ಬೆಂಬಲ ಕೊಡ್ತಾ ಇದ್ದೀರಾ, ಆದರೆ ನಿಮ್ಮ ಈ ಹೋರಾಟಕ್ಕೆ ಎಷ್ಟು ಮಹಿಳಾ ಸಂಘಟನೆಗಳು ಬೆಂಬಲಿತವಾಗಿ ನಿಂತಿದೆ? ನನ್ನ ಈ ಹೋರಾಟಕ್ಕೆ ನಾನು ಯಾವ ಒಂದು ಈಗ ನೋಡಿ, ನಿಜವಾಗ್ಲೂ ಅದು ಬೆಂಬಲ ಅಂತ ಹೇಳಿದರೆ ನಾವು ಯಾವುದೊಂದು ಹೋರಾಟ ಮಾಡ್ತೇವೆ ಅದಕ್ಕೆ ಒಂದು ಅರ್ಥಪೂರ್ಣವಾಗಿರಬೇಕು. ಈಗ ರಾಸಿ ಹೋಗ್ಬಿಟ್ಟು ಸೇರಿ ಮಾಡಿ ನಾನೊಂದು ಮಾಡ್ತೇನೆ ನಾನೊಂದು ಇದ್ದೇನೆ ಅಂತ ಹೇಳ್ಬಿಟ್ಟು ಹೋಗಿ ಒಂದೆರಡು ಫೋಟೋ ತೆಗೆದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಲ್ಲ, ಅವರ ಒಟ್ಟಿಗೆ ನಾವು ಕಡೆ ತನಕ ನಿಲ್ಲಬೇಕು. ಹಾಗೆ ಎಷ್ಟು ಸಂಘಟನೆಗಳು ನೀವು ಕೇಳ್ತೀರಾ. ನಾನೀಗ ಯಾವುದೇ ಒಂದು ರಾಜಕೀಯವಾಗಿ ಯಾರನ್ನೂ ನಾನು ಕರೆಯುವುದಿಲ್ಲ, ಯಾಕೆಂದರೆ ಅದು ಎಷ್ಟು ಜನ ಸೇರಿಸುವುದು ಅದೆಲ್ಲ ಉಂಟಲ್ಲ, ಅದು ರಾಜಕೀಯದಲ್ಲಿ ಹಣ ಕೊಟ್ಟು ತಂದದ್ದು ಯಾವ ರಾಜಕೀಯದಲ್ಲಿ ಜನ ಸೇರಿಸ್ತಾರೆ, ಅದು ನನ್ನದು ಹಾಗೆಲ್ಲ. ನಾನೇನಿದ್ರೆಂದು ನಾನು ಫಸ್ಟಿಗೆ ಹೇಳಿದ್ದೇನೆ, ನಿಷ್ಠೆ ಪ್ರಾಮಾಣಿಕತೆ ಸತ್ಯ ಇದು ನನ್ನ ಯಾವಾಗಲೂ ನನ್ನ ಇನ್ನೂ ಈಗ ಮೊದಲು ಸಹ ಇತ್ತು, ಈಗ ಸಹ ಇನ್ನು ಮುಂದೆ ಸಹ ನಾನು ಅದನ್ನೇ ನನ್ನ ಜೀವನದಲ್ಲಿ ಒಂದು ರೂಢಿಸಿಕೊಂಡವಳು. ಹಾಗಾಗಿಬಿಟ್ಟು ಯಾವ ಸಂಘಟನೆ ನಾನು ಹೋಗಿ ಬೆಂಬಲ ಕೇಳ್ತೇನೆ ನನ್ನೊಟ್ಟಿಗೆ ನಿಂತಿದ್ದಾರೆ. ಓಕೆ, ಇನ್ನೊಂದು ಮಾತಿದೆ, ಏನಂತ ಹೇಳಿದ್ರೆ ಮಂಜುಳಾ ಮೇಡಮ್ ಅವರು ಮಾಡ್ತಿರೋದೆಲ್ಲ ಏನಕ್ಕಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಒಂದು ಒಳ್ಳೆ ಸ್ಥಾನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂಥ ಮಾತಿದೆ. ಇದು ಎಷ್ಟು ಸತ್ಯಕ್ಕೆ ಹತ್ತಿರವಾಗಿದೆ, ಎಷ್ಟು ಸತ್ಯಕ್ಕೆ ದೂರವಾಗಿದೆ? ಫಸ್ಟ್ನೇದಾಗಿ ನಾನು ಹೇಳೋದಾದರೆ, ನಾನು ಕಾಂಗ್ರೆಸ್ ಅನ್ನೋದು ಇಷ್ಟಪಡ್ತೇನೆ ಹೌದು, ಆದರೆ ಯಾವುದೇ ಒಂದು ರಾಜಕೀಯ ಅಧಿಕಾರಕ್ಕೋಸ್ಕರ ನಾನು ಕಾಂಗ್ರೆಸ್ಸಿಗೆ ಬಂದವಳೇ ಅಲ್ಲ. ಈಗ ನಾವೊಂದು ಸಮಾಜಮುಖಿ ಕೆಲಸ ಮಾಡ್ತಾ ಇರ್ತೇವೆ, ಆ ಸಮಾಜ ಸೇವೆ ಮಾಡ್ತಾ ಇರುವಾಗ ನಮಗೆ ಒಂದು ಬ್ಯಾಕ್ ಬೋನ್ ಅಂತ ಒಂದು ಯಾವುದೋ ಒಂದು ಪಾರ್ಟಿ ಇರಲೇಬೇಕು ಅಲ್ಲ. ಹಾಗೆ ಇರುವಾಗ ಅಂದರೆ ನಮ್ಮ ಒಂದು ಮನಸ್ಸಿಗೆ ಇಷ್ಟ ನಮಗೆ ಕಾಂಗ್ರೆಸ್ ಇದಾಗಿತ್ತು. ಹಾಗಾಗಿಬಿಟ್ಟು ನಾನು ಕಾಂಗ್ರೆಸ್ಸಿಗೆ ನನ್ನ ಒಲವನ್ನು ತೋರಿಸಿದೆ. ಯಾವುದೇ ಒಂದು ಪಕ್ಷದ ಒಂದು ಹುದ್ದೆಗೆ, ಆದರೆ ಈ ಹುದ್ದೆ ಬೇಕು ಅಂತ ಹೇಳೋದು ಯಾಕೆಂದರೆ ಎಲ್ಲ ಕಡೆ ನಾವು ಹೋದ ತಕ್ಷಣ ಕೆಲಸ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಕಡೆ ನಾವು ನಮ್ಮ ನಾಯಕರ ಹತ್ರ ಹೋಗ್ಬಿಟ್ಟು ಕೆಲಸ ಮಾಡಿಸ್ತೇವೆ, ಹಾಗೆ ಕೆಲವು ಕಡೆ ಅದಕ್ಕೋಸ್ಕರ ನಮಗೆ ಅಧಿಕಾರ ಬೇಕು ಅಂತ ಹೇಳುತ್ತೇವೆ ನಾವು. ಅಂದರೆ ನಾವೊಂದು ಜನರಿಗೆ ಒಂದು ಜನಪರ ನಾವು ಕೆಲಸ ಮಾಡ್ತಾ ಇರುವಾಗ ನಾವು ಒಂದು ಜನರ ಹತ್ರ ಹೋಗ್ಬಿಟ್ಟು ಅವರ ಕೆಲವು ಸಮಸ್ಯೆಗಳನ್ನು ತರ್ತಾರೆ. ಪ್ರತಿಯೊಂದು ಸಮಸ್ಯೆಗಳಿಗೂ ನಾನೇ ಅದನ್ನು ಸಾಲ್ವ್ ಮಾಡ್ತೇನೆ, ಇಲ್ಲ, ಆಗೋದಿಲ್ಲ. ಅದಕ್ಕೆ ಸಹ ನಮಗೆ ಕೆಲವು ನಾಯಕರು ಬೇಕಾಗ್ತದೆ, ಕೆಲವು ಅಧಿಕಾರಿಗಳು, ಆ ಅಧಿಕಾರಿಗಳ ಹತ್ರ ಮಾತ್ರ ನಮಗೊಂದು ಅಧಿಕಾರ ಬೇಕು. ಅದಕ್ಕೋಸ್ಕರ ಮಾತ್ರ
ಒಂದು ಅಧಿಕಾರ ಬೇಕು ಅಂತ ಎದುರಿಸಿವೆ. ಮತ್ತು ಈ ರಾಜಕೀಯ ಮಾಡಿ ಹಣ ಮಾಡಲಿಕ್ಕೋಸ್ಕರ ಖಂಡಿತ ಈ ಮಂಜುಳಾ ನಾಯ್ಕ ರಾಜಕೀಯಕ್ಕೆ ಬರಲಿಲ್ಲ.